ಅಯ್ಯೋ ಮಾವ, ನಿಮ್ ಮಗಳನ್ನ ಅದ್ ಯಾವ ಸ್ಕೂಲ್ಗೆ ಹಾಕ್ಬಿಟ್ರೋ ಏನು, ಸರಿಯಾಗಿ ಊಟ ಮಾಡೋದನ್ನು ಹೇಳ್ಕಟ್ಟಿಲ್ಲ ಇವಳಿಗೆ. ಕಾವ್ಯ, ಈ ಊಟನ ಸದ್ದು ಮಾಡದೆ ಸೈಲೆಂಟ್ ಆಗಿ ತಿನ್ನೋದಕ್ಕೆ ಅದನ್ನೇನು ಏನಂತಾರೆ, ಧ್ಯಾನ ಧ್ಯಾನ ಅನ್ಕೊಂಡಿದ್ಯಾ? ಊಟ ಊಟನೇ ಹಂಗೆ. ರಸಂನ ಹಂಗೆ ಅಂತ ಕುಡಿದ್ರೇನೆ ಅದ ರಸಂ ಕೊಂಡ್ ಮರ್ಯಾದೆ, ಅದನ್ನ ಮಾಡ್ದವ್ರಿಗೂ ಗೌರವ ಅಂತ ಹೇಳಕ್ ಬಂದೆ ತಾನೆ. ಅರೆ ರೇ 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 ಸೂಪರ್, ನೀನು ಬಲೆ ಬೇಗ ಕ್ಯಾಚ್ ಹಾಕೊಂಬಿಟ್ಟೆ. ತಿನ್ನು. ಯಾಕಪ್ಪ ರಾಮ್, ಒಂದ್ ಸ್ವಲ್ಪ ನಿಧಾನಕ್ಕೆ ತಿನ್ನಿ. ಏನಿಲ್ಲ, ನೀನು ತಿನ್ನೋದೇ ಓಸಿ, ಅದ್ರಲ್ಲೂ ಕೆಮ್ಕೊಂಡ್ ತಿಂತ ಇದ್ಯಾ. ಅತ್ತೆ, ಬಾಡೂಟ ಮಾತ್ರ ಬಲೆ ಪಸಂದ್ ಆಗದೆ. ಒಂದೊಂದು ಐಟಮು ಸೂಪರ್ ಸೂಪರ್ ಆಗದೆ. ಇನ್ನೊಸಿ ಬಿರಿಯಾನಿ ಹಾಕಿ. ಇನ್ನೂ ಸಾಕಾಗ್ಲಿಲ್ವಾ? ನಿಂದೇನ್ ಹೊಟ್ಟೆನಾ ಅಥವಾ ಕನ್ನಂಬಾಡಿ ಕಟ್ಟೆನಾ? ಹಂಗೆಲ್ಲ ಕಣ್ಣಾಕ್ಬೇಡ ನೀನು. ತು ಅಯ್ಯೋ ಮದೇವ, ನಿಮ್ ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಅಡಿಗೆ ಮಾಡಿದ್ದಾರೆ, ನೀನ್ ಈಗ್ಲೇ ಎದ್ಬಿಟ್ರೆ ಹೇಗೆ? ಅಪ್ಪ, ಅದ್ ಎಷ್ಟಂತ ಬಡಿಸ್ತೀಯಪ್ಪ? ಸಾಕು, ತಿಂದು ತಿಂದು ನಿನ್ ಹೊಟ್ಟೆನೆ ಒಡೆದೋಗೋ ತರ ಆಗಿದೆ. ಹಂಗೆಲ್ಲ ಏನಾಗಿಲ್ಲ. ಮಾವ ಹೇಳಿದ್ಮೇಲೆ ಮುಗೀತು. ತಿನ್ಬೇಕು ಅಂದ್ರೆ ತಿನ್ಬೇಕು. ಮಾವ, ನೀವು ಬಡಿಸಿ, ನೀವು ಬಡ್ಸೋದ್ ಹೆಚ್ಚ, ನಾನು ತಿನ್ನೋದ್ ಹೆಚ್ಚ. ಬಡ್ಸಿ. ಅದು ನಮ್ ಮಾದೇವ ಅಂದ್ರೆ ಇರಪ್ಪ ತಂದೆ. ಅಷ್ಟ್ ಮಾಡ್ಲಾ? ಆ ಇರುಪಾಕ್ಷ ಬಂದ್ರೆ ನಂಗೊಂದು ಫೋನ್ ಹಾಕಕ್ ಹೇಳು. ಹಾ. ಅಳಿವೆಯ, ಏನಪ್ಪ ಮಾಡ್ತಿದ್ದೆ? ಅದು ನಮ್ಮ ಮಿಲ್ ಕೆಲ್ಸಗಾರನ್ಗೆ ಫೋನ್ ಮಾಡಿದ್ದೆ. ಓಹೋ, ಆಯ್ತಾಯ್ತು. ನೋಡು, ಒಂದು ಮುಖ್ಯವಾದ ವಿಷಯ ಇದೆ, ಬಾ ಹೇಳ್ತೀನಿ. ಏನ್ ವಿಷಯ ಮಾವ? ನೋಡಪ್ಪ, ನಾ ಹೇಳೋ ವಿಷಯ ಅಳಿಯ ಮಾವನಿಗೆ ಮಾತ್ರ ಗೊತ್ತಿರ್ಬೇಕಾದ ವಿಷಯ ಅದು. ಬಾ ಹೇಳ್ತೀನಿ. ಅಳಿಯ ಮಾವನ್ ಮಾತ್ರ ಗೊತ್ತಿರ್ಬೇಕಾ? ಕಣಪ್ಪ, ಬಾ ಅಂದ್ರೆ ನೀನು ಬಾ, ಕೂತ್ಕೋ ನೀನು. ಒಂದೇ ನಿಮಿಷ ಬಂದೆ. ಹೆಂಗೆ?
ಹಳೆಮಯ್ಯ ಯಾಕೆ ನಿಂತ್ಬಿಟ್ಟೆ? ಕೂತ್ಕೋ. ಮಾವ ಏನಿದೆಲ್ಲ? ಓ ಹೇಳ್ತೀನಿ, ಕೂತ್ಕೋಪ ನೀನು, ಕೂತ್ಕೋ. ಯಾಕೆ ಇದನ್ನೆಲ್ಲ ನೋಡಿ ಗಾಬರಿ ಆಗೋಯ್ತಾ? ಕಳ್ಳ ಅಲ್ಲಪ್ಪ, ಯಾವತ್ತು ಕುಡಿದಿರೋ ಥರ ಆಡ್ಬೇಡ ನೀನು. ನೋಡ, ನಿಮ್ಮ ಮತ್ತೆ ಇದ್ದಾಳಲ್ಲ, ನಾನು ಒಬ್ಬನೇ ಕುಡಿದ್ರೆ ಬೈತಾಳೆ. ಅದಕ್ಕೆ ನಿನ್ನ ನೆಪದಲ್ಲಾದರೂ ಒಂದು ಪೆಕ್ ತಗೊಳವ ಅಂತ. ನೋಡ, ಎಣ್ಣೆನ ಮುಂದಿಟ್ಕೊಂಡು ಭಾಳ ಹೊತ್ತು ಕಾಯಿಸ್ಬಾರ್ದು, ಶುರು ಹಚ್ಕೊಳ್ಳೋಣ. ಅಲ್ಲ ಮಾವ, ನಾನು ನಿಮ್ಮ ಜೊತೆ ತಾಗಳಪ್ಪ. ಅಲ್ಲಪ್ಪ ಅಳಿಮಯ್ಯ, ನಾನು ನಿನಗೆ ಹೆಣ್ಣು ಕೊಟ್ಟಾಗ ಬೇಡ ಅಂದ್ಯ ನೀನು? ಇಲ್ಲ. ಹಂಗೆ ಇದು ಎಣ್ಣೆ ಕೊಟ್ಟಾಗ ಬೇಡ ಅನ್ಬಾರ್ದು. ಮಾದೇವ, ಇದು ನಾನು ನನ್ನ ಫ್ರೆಂಡ್ಸ್ ಕಳ್ಸಿಕೊಟ್ಟಿರೋದು. ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ, ಇವತ್ತು ಬಂತು ನೋಡು. ಆಮೇಲೆ ಅಂತಿಂಥದ್ದು ಕುಡಿದು ನಾನು ಆರೋಗ್ಯ ಹಾಳು ಮಾಡ್ಕೊಳ್ಳಲ್ಲ. ಕುಡಿದ್ರೆ ಇಂಥದ್ದೇ ಕುಡಿಬೇಕು, ಹಂಗೆ. ಏನ್ ನಮ್ಮ ಮಾವ ಈ ಪಾಟಿ ಆರಾಮಾಗಿ ಕುಡಿಸ್ತಾವ್ರೆ. ಇನ್ನೊಂದು ಹಾಕ್ಲಾ? ಇರ್ಲಿ ತಗಳಪ್ಪ. ಇದನ್ನ ಹಿಂಗಳ್ಳ ಹಚ್ಕೊಂಡು ಕುಡಿಬೇಕು. ತಗೋ. ಅದೇವಾ. ಅಯ್ಯೋ ಮಾವ, ನೀರೇ ಹಾಕಿಲ್ಲ. ಏಯ್, ಇದಕ್ಕೆಲ್ಲ ನೀರು ಹಾಕೊಂಡು ಕುಡಿಬಾರ್ದು. ನೀರು ಸೋಡಾ ಹಾಕೊಂಡು ಕುಡಿಯೋದೆಲ್ಲ ಹೊಸ್ತಾಗಿ ಕುಡಿತಿರ್ತಾರಲ್ಲ, ಅವ್ರು ಮಾಡುವಂಥದ್ದು. ಇದಕ್ಕೇನಿದ್ರು ಐಸ್ ಕ್ಯೂಬ್ ಹಾಕೋಬೇಕು, ಹಿಂಗ್ ಹಳ್ಳ ಆಡಿಸ್ಬೇಕು, ಕುಡಿತಾ ಇರ್ಬೇಕು. ಅಪ್ಪ, ಮುಚ್ಚಿಡೋ ಅವಶ್ಯಕತೆ ಏನಿಲ್ಲ, ನನಗ್ ಕಾಣಿಸ್ತು. ಏನು ಪಾರ್ಟಿನಾ? ಇಬ್ರು ಸರಿಯಾಗಿದ್ದೀರ. ಕಾವ್ಯ, ನಿನ್ ದಮ್ಮಯ್ಯ ಅಂತೀನಮ್ಮ. ನೋಡು, ಈ ವಿಷಯನ ನಿಮ್ಮಮ್ಮನ ಹತ್ರ ಹೇಳ್ಬಿಡಮ್ಮ. ನಿನ್ ಗಂಡನ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಮ್ಮ, ಭಾಳನೂ ಕೊಡ್ಸಲ್ಲ, ಬೇಗ ಕಳಿಸ್ಬಿಡ್ತೀನಿ. ಮಾದೇವಾ, ಜವಾಬ್ದಾರಿ ಇದೆ, ಒಂದೇ ಪೆಗ್ಗು. ಹೋಗ್ಬಿಡ್ಬೇಕು. ಸರಿ ನೋಡಿ, ಸಿಕ್ಕಿದ್ದ ಚಾನ್ಸ್ ಅಂತ ಹೊಟ್ಟೆ ತುಂಬುವವರೆಗೂ ಕುಡಿಬೇಡಿ, ಸರಿನಾ? ನಾನಿನ್ ಬರ್ತೀನಿ. ಮಗಳೇ, ಟೆರೆಸ್ ಬಾಗ್ಲು ಹಾಕೊಂಡು ಹೋಗ್ಬಿಡಮ್ಮ. ಮಾವ ಜೊತೆಗಿದ್ದಿದ್ದು ಕುಳ್ಕಂಡೆ, ಇಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಅಷ್ಟೇ ಆಗಿರೋದು. ಅಳಿಮಯ್ಯ, ನೀನು ನಂತರನೇ ಹೆಂಡತಿಗೆ ಹೆದರ್ಕೋತೀಯ? ಅದು ಜಗದ ನಿಯಮ. ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರು ಹೆಂಡತಿಯರಿಗೆ ಹೆದರ್ಲೇಬೇಕು. ನಾವು ಹೀಗೆ ಕದ್ದು ಮುಚ್ಚಿ ಕುಡಿತಾನೆ ಇರಬೇಕು, ಅದೇ ನ್ಯಾಯ. ನೋಡ, ಆ ನ್ಯಾಯನ ಎತ್ತಿ ಹಿಡಿಯೋದಕ್ಕೋಸ್ಕರ ಇವತ್ತು ಈ ನಮ್ಮ ಪಾರ್ಟಿ. ಎತ್ತು. ಚೇರ್ಸ್. ಶಿವ. ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ಬಾಳ್ತಿದ್ಯಾ? ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದಲಾಗಿದೆ ಅಂತ ಅನಿಸ್ತಿದಾರ? ನೀ ನನ್ ಜೊತೆ ಮೊದ್ಲಿನ ತರ ಇಲ್ಲ.
ಮೊದಲಿನ ತರ ಮಾತಾಡ್ತಾನೂ ಇಲ್ಲ, ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೇಮ್ ಅಂತ ತಪ್ಪನ ಎಲ್ರ ಮುಂದೆ ಪ್ರೂವ್ ಮಾಡಿ ನೀನು ಅವಳ ಬಿಟ್ಟು ನನ್ನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಏನಾಗ್ತೀನೋ ನನ್ಗೆ ಗೊತ್ತಿಲ್ಲ. ರಾಮ್, ಹಾಲು ಕುಡಿರಾ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಿನಗೆ ಕಿರಿಕಿರಿ ಮಾಡಲ್ಲ ನಾನು. ಒಂದು ನಿಮಿಷ ನಿಂತ್ಕೋ. ನಾನು ಹೊರಗಡೆ ಹೋಗಿ ಮಲ್ಕೋತೀನಿ. ಅಗತ್ಯ ಏನಿಲ್ಲ, ಇಲ್ಲೇ ಮಲ್ಕೋಬೋದು. ನೀನು ಇದನ್ನೆಲ್ಲ ನನ್ನ ಅಪ್ಪ ಅಮ್ಮಂಗೋಸ್ಕರ ಮಾಡ್ತಾ ಇದೆಯಾ ತಾನೆ? ನೀನು ಈ ಗುಣನೇ ನನಗಿಷ್ಟ ಆಗೋದು. ನೀನು ತುಂಬ ಒಳ್ಳೆಯವನು. ಮಾತಾಡಿದ್ ಸಾಕು, ನಿದ್ದೆ ಮಾಡು ಹೋಗಿ. ಕರೆಕ್ಟಾಗಿ ನಮ್ಮ ರೂಮ್ಗೆ ಬಂದಿದ್ದೀನಿ ಅಲ್ವಾ? ಹಾ, ನಮ್ಮ ರೂಮ್. ಇವಾಗ ಯಾರೋ ಡ್ಯಾನ್ಸ್ ಆಡ್ದಂಗೆ ಆಯ್ತಲ್ಲ. ಓ ಕಾವ್ಯ, ನೀನಾ ಡ್ಯಾನ್ಸ್ ಮಾಡಿದ್ದು? ಅಯ್ಯಯ್ಯ, ನಾನು ನೋಡ್ಲಿಲ್ಲ. ಇನ್ನೊಂದು ಗೀತ. ಡ್ಯಾನ್ಸ್ ಮಾಡ್ತಿರೋದು ನಾನಲ್ಲ, ನೀನು. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಇಲ್ಲಿಗೆ ಯಾಕೆ ಬಂದ? ಹೌದಲ್ವಾ, ನಾನು ಯಾಕೆ ಇಲ್ಲಿಗೆ ಬಂದೆ? ನನಗೂ ಅದೇ ಅರ್ಥ ಆಯ್ತಿಲ್ಲಪ್ಪ. ಓ, ಇದು ವಿಷಯ. ಬಾಗಿ ಯಾಕೆ ಹಾಕ್ತಿದ್ಯಾ? ಸೊಳ್ಳೆ ಬರ್ತದೆ. ಏನ್ ಸೊಳ್ಳೆ? ಹಾ, ಸೊಳ್ಳೆ ಬರ್ತದೆ. ಸೊಳ್ಳೆ ನಾವಿರೋದಿಲ್ಲಿ ಗೊತ್ತಾಗ್ಬಿಟ್ರೆ ಬಂದು ಹಂಗೆ ಕಚ್ಬಿಡ್ತದೆ. ನನಗಾದ್ರೆ ಈ ಸೊಳ್ಳೆ ತಿಗಣೆ ಎಲ್ಲಾನು ಅಭ್ಯಾಸ ಇದೆ. ಆದ್ರೆ ನಿಮ್ಮಪ್ಪ ಬಲೆ ಮೆತ್ತಗೆ ಸಾಕ್ಬಿಟ್ಟವ್ರೆ. ಆಮ್ಯಾಕೆ ಆ ಸೊಳ್ಳೆ ಕಡ್ದು ಅದೇನೋ ಇಂಜೆಕ್ಷನ್, ಇನ್ಫೆಕ್ಷನ್. ಹಾ ಅದೇ ಅದಾಗ್ಬಿಟ್ರೆ ಅದಕ್ಕೆ ಸೊಳ್ಳೆ ಒಳಗೆ ಬಡ್ದಂಗೆ ಬಾಗಿಲಾಕಿ ಬಂದ್ ಮಾಡ್ಬಿಟ್ಟಿವ್ರಿ. ನೋಡು, ತುಂಬಾ ಕುಡ್ದಿದ್ಯಾ, ಇಲ್ಲಿಂದ ಹೊರಟೋಗು. ಕಾವ್ಯ, ಯಾಕೆ ಬೈತಿದ್ಯಾ ನನಗೆ ನೀನು? ನಾನು ಏನ್ ಮಾಡಿದ್ರು ಬೈತೀಯ, ಏನ್ ಮಾತಾಡಿದ್ರು ಬೈತೀಯ. ಒಟ್ನಲ್ಲಿ ನನಗ್ ಬೈತಾನೆ ಇರ್ತೀಯ. ಯಾಕೆ? ಇವನನ್ನ ಹೇಗಪ್ಪ ಇಲ್ಲಿಂದ ಕಳಿಸೋದು? ಈ ಅಪ್ಪಂಗೂ ಬುದ್ಧಿ ಇಲ್ಲ. ಇವನಿಗೆ ಯಾಕೆ ಇಷ್ಟೊಂದು ಕುಡ್ಸಕ್ ಹೋದ್ರು?
ಬೇಡ ಬೇಡ. ನೋಡು, ನನಗ್ ಬೇಕಾದ್ರೆ ಎಷ್ಟಾದ್ರೂ ಬೈ, ಆದ್ರೆ ನಮ್ಮ ಮಾವ ದೇವ್ರಂತ ಮಾವ, ಅವ್ರಿಗೆ ಮಾತ್ರ ಬೈಬಾರ್ದು. ಅವ್ರು ಶಾನೆ ಒಳ್ಳೆಯವರು. ಹಂಗ್ ನೋಡಕ್ ಹೋದ್ರೆ ನೀನು ಒಳ್ಳೆಯ. ಆದ್ರೆ ಏನ್ ಮಾಡೋದು, ಕೆಟ್ಟ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಟ್ಟಿದ್ಯಾ. ಪಾಪ ಕಾವ್ಯ ನೀನು, ಪಾಪ. ನಾನು ಹೇಳ್ತಾ ಇರೋದು ದಿಟ ತಾನೆ? ನಿನ್ ಪಾಪ ಅನ್ನೋದು ದಿಟ ತಾನೆ? ಹೇಳು ಕಾವ್ಯ, ನಿನ್ ಪಾಪ ತಾನೆ? ವಾ, ನೀನೇ ಪಾಪ ಅನ್ಕೊಳಕ್ಕೆ ಮುಜುಗರ ಆಯ್ತದ? ಸರಿ ಬಿಡು, ನಾನೇ ಹೇಳ್ತೀನಿ. ಕಾವ್ಯ ಪಾಪ, ಬರೀ ಪಾಪ ಅಲ್ಲ, ಸಿಟಿಗೋಗಿ ರಾಕೆಟ್ ಬಿಡೋದು ಓದ್ಕೊಂಡಿರೋ ಪಾಪ, ಮೂಗಿನ ತುದಿಲಿ ಕೆಂಡದಂಗೆ ಸಿಟ್ಟು ಮಾಡಿಕೊಂಡಿರೋ ಸಿಟ್ಟಿನ ಪಾಪ, ನನ್ನ ಕಂಡ್ರೆ ಗುರ್ರನ್ನೋ ಗುರುಗುರು ಪಾಪ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಅಲ್ಲೂ ನಿಮ್ಮಪ್ಪನ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮದುವೆ ಆಗಿ ದಿನ ಒದ್ದಾಡ್ತಾ ಇರೋ ಪಾಪಚ್ಚಿ ಪಾಪ. ನನಗೆ ಗೊತ್ತು ಕಾವ್ಯ, ನೀನು ಶಾನೆ ಓದ್ಕೊಂಡ್ಬಿಟ್ಟಿದ್ಯಾ, ನನಗಿಂತ ಜಾಸ್ತಿ ಪ್ರಪಂಚ ನೋಡಿದ್ಯಾ. ಆದ್ರೆ ಏನ್ ಮಾಡೋದು, ನಾನು ಬರೀ 7ನೇ ಕ್ಲಾಸು. ನೀನು ಹೇಳೋದು ನನ್ಗೆ ಅರ್ಥ ಹಾಕಿಲ್ಲ, ನಾನು ಮಾತಾಡೋದು ನಿನಗೆ ಸೇರಕ್ಕಿಲ್ಲ. ಒಟ್ನಲ್ಲಿ ಈ ಬೈಲಿ ಏನು ಮಾಡೋಕ್ಕಿಲ್ಲ. ಬಾ, ಈ ಪೂರ್ವ ಪಶ್ಚಿಮ ಎರಡನ್ನೂ ಒಂದು ಮಾಡ್ದಂಗೈತೆ ನಮ್ಮ ಜೋಡಿ. ನನಗೆ ಗೊತ್ತು ಕಾವ್ಯ, ನಿನಗೆ ನಾನು ತಕ್ಕನಾದ ಗಂಡ ಅಲ್ವೇ ಅಲ್ಲ. ಆದ್ರೆ ಏನ್ ಮಾಡೋದು, ನನಗೆ ನಮ್ಮ ಅಮ್ಮನ ಮಾತು ಮುಖ್ಯ ಆಗಿತ್ತು. ನಿನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ನಿನಗೆ ನಿಮ್ಮ ಅಪ್ಪನ ಮಾತು ಉಳಿಸ್ಕೋಬೇಕಿತ್ತು, ಕುತ್ತಿಗೆ ಕೊಟ್ಬಿಟ್ಟೆ. ಹಂಗಾಗಿ ನಾವಿಬ್ರು ತಗ್ಲಾಕೊಂಬಿಟ್ವಿ. ಏನ್ ಯೋಚನೆ ಮಾಡ್ತಿದ್ಯಾ ಕಾವ್ಯ? ನಾನು ಮಾತಾಡ್ತಿರೋದು ಕರೆಕ್ಟಾಗಿ ಅದೇ ತಾನೆ? ನಾನು ನಿಂತರ ಓದಿ ತಿಳ್ಕೊಂಡಿರೋ ಮನ್ಸ ಅಲ್ಲ. ಆವಾಗ ಹಿಂಗೆ ಮಿಸ್ಟೇಕ್ಸ್ ಆಯ್ತಾ ಇರ್ತವೆ. ಹಾಗೇನಿಲ್ಲ, ನಿನಗ್ ನಿದ್ದೆ ಬರ್ತಿರ್ಬೇಕು, ಮಲ್ಕೋ. ವಾ, ನಾನು ಬಿಡಿದೀನಿ ಅಂತ ಕಾಳಜಿ ಮಾಡ್ತಿದ್ಯಾ ಅಲ್ವಾ? ಮಾಡ್ತೀಯ ಬಿಡು, ಮಾಡ್ತೀಯ. ನೀನು ಕಾಳಜಿ ಮಾಡೋ ವಿಷಯದಾಗೆ ಸಾನೆ ಒಳ್ಳೆಯವಳು ಅಂತ ನಮ್ಮ ಅಮ್ಮನ ವಿಷಯದಾಗೆ ತಿಳ್ಕೊಂಬಿಟ್ಟೆ ನಾನು. ಅಲ್ಲ, ನನ್ನ ಮೇಲೆ ನಿಂಗೆ ಆಟೋ ಒಂದು ಸಿಟ್ಟಿದ್ರು, ನಮ್ಮ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಕಾವ್ಯ ನೀನು. ಸಾನೆ ಒಳ್ಳೆಯವಳು ನೀನು, ಒಳ್ಳೆ ಪಾಪ. ಬೇಡ ಕಾವ್ಯ, ನಿನಗೆ ನಾನು ಸರಿ ಬರೋಕ್ಕಿಲ್ಲ. ನೀನು ರಾಕೆಟ್ ಬಿಡೋಳು, ನಾನು ಬುಲ್ಡೆ ಹೊಡೆಯೋನು. ನೀನ್ ಬಲೆ ಸೂಕ್ಷ್ಮ, ನಾನು ಭಯಂಕರ ಒರಟ. ಹಾಲು ಜೇನು ಜೋಡಿ ಆದ್ರೇನೆ ಚಂದ. ಹಾಲನ್ನ ತಗೊಂಡೋಗಿ ಬೋರ್ಗಲ್ ಮೇಲೆ ಸುರಿದ್ರೆ ಏನ್ ಚಂದ, ಎಲ್ಲ ಎಷ್ಟಾಗೋಯ್ತದೆ. ಹಂಗೆ ನೀನು ಹಾಲ್ನಂತವಳು, ನಿನಗೆ ಜೇನ್ನಂತ ಹುಡುಗ ಸಿಗ್ಬೇಕಿತ್ತು. ಆದ್ರೆ ಏನ್ ಮಾಡೋದು, ಈ ಕಲ್ಬೊಂಡೆ ಅಂತ ನಾನು ಸಿಕ್ಬಿಟ್ಟಿವ್ನಿ. ಬೇಡ ಬಿಡು ಕಾವ್ಯ, ನೀನು ದಿನ ದಿನ ಕಷ್ಟಪಡೋದನ್ನ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ. ಹಾಗಿದ್ದಾಗ್ಲಿ ಜಾತ್ರೆ ಅಂತ ಬಿಟ್ಬಿಡು ನನ್ನ ಹತ್ಲಾಗೆ. ಅದೇನೋ ಅಂತಾರಲ್ಲ, ಹಾ ಡೈವರ್ಸ್, ಅದನ್ನ ಕೊಟ್ಬಿಡತ್ಲಾಗೆ.
ಏನ್ ಮಾತಾಡ್ತಿದ್ಯಾ? ದಿಟ ಕಾವ್ಯ, ದಿಟಾನೇ ಮಾತಾಡ್ತೀನಿ. ಅವತ್ ನೀನು ಮದುವೆ ಮಂಟಪದಾಗ ಬಂದು ನನ್ನ ಎಷ್ಟೆಲ್ಲ ಕೇಳ್ಕೊಂಡೆ. ನನಗೆ ಈ ಮದುವೆ ಇಷ್ಟ ಇಲ್ಲ, ನಿಲ್ಸ್ಬಿಡಿ, ನನ್ನ ಭವಿಷ್ಯ ನಿನ್ ಕೈಯಾಗದೆ, ನಿನ್ ಕೈ ಮುಗಿತೀನಿ ನಿನ್ ದಮ್ಮಯ್ಯ ಅಂತೆಲ್ಲ ಹೇಳ್ದೆ. ಆದ್ರೆ ನನಗೆ ಅಮ್ಮ ನೆನಪಾಗ್ಬಿಟ್ರು. ಅದಕ್ಕೆ ನಿನ್ಗೆ ತಾಳಿ ಕಟ್ಬಿಟ್ಟೆ. ಅವತ್ತಿಂದ ನಿನ್ಗೆ ಬರೀ ಹಿಂಸೆನೇ ಆಗೋಗದೆ. ಕಾವ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಏನ್ ಮಾಡ್ತಿದ್ಯಾ? ನಿನ್ ಕಾಲು ಹಿಡ್ಕೊತಾ ಇದ್ದೀನಿ ಕಾವ್ಯ, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಕಾವ್ಯ ಪಾಪ, ನನ್ನ ಕ್ಷಮಿಸ್ಬಿಡು ಕಾವ್ಯ. ಪಾಪ ಮಹದೇವ್, ನಾನು ಅನ್ಕೊಂಡಷ್ಟು ಕೆಟ್ಟವರಲ್ಲ. ಇಷ್ಟು ದಿನ ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ಸುತ್ತೆ. ಕಾವ್ಯ